ಆರ್ಸಿಬಿ ಹಾಗೂ ಯುಪಿ ನಡುವಿನ ಮ್ಯಾಚ್ನಲ್ಲಿ ಆರ್ಸಿಬಿ ಸೋತಿದೆ. ಕಾರಣಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಎಲಿಸಾ ಪೆರಿ ಅವರು ಸೂಪರ್ ಓವರ್ನಲ್ಲಿ ಬ್ಯಾಟಿಂಗ್ಗೆ ಬರಬೇಕಿತ್ತು, ಕೊನೆಯ ಓವರನ್ನು ಪೆರಿ ಅವರಿಗೆ ನೀಡಬೇಕಿತ್ತು ಅನ್ನೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಪೆರಿ ಅವರು ಇಂಜುರಿಯ ನಡುವೆ ಕೂಡ ಆಡ್ತಾ ಇದ್ದಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಪೆರ್ರಿ ಇಂಜುರಿಯಿಂದ ಬಳಲ್ತಾ ಇದ್ದಾರೆ. ಆ ಇಂಜುರಿಯನ್ನ ಕೂಡ ಲೆಕ್ಕಿಸದೆ ಈ ಬಾರಿಯ WPLನಲ್ಲಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಆಟಗಾರ್ತಿ ಪೆರ್ರಿ ಆಟ ಆಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಪೆರ್ರಿ ಬೌಲಿಂಗ್ ಅನ್ನು ಮಾಡ್ತಾ ಇರಲಿಲ್ಲ. ಯುಪಿ ನಡುವಿನ ಪಂದ್ಯದಲ್ಲಿ 2 ಓವರನ್ನು ಹಾಕಿದ್ರೂ ಕೂಡ ಅದಕ್ಕೆ ಇಂಜುರಿಗಳು ಅಡ್ಡಿ ಆಗ್ತಾ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಅವರು ಈ ಬಾರಿಯ WPLನಲ್ಲಿ ಆಟ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. 90 ರನ್ ಹೊಡೆದಿದ್ರು, ನೀವೆಲ್ಲ ನೋಡಿದ್ರಿ. ಆದರೆ ಬೌಲಿಂಗ್ ಹಾಕಿದ್ರೆ ಇಂಜುರಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಡಾಕ್ಟರ್ ಕೂಡ ಹೇಳಿದ್ರು. ಅದನ್ನ ಕೂಡ ಲೆಕ್ಕಿಸದೆ ಈಗ ಪೆರ್ರಿ ಆಡ್ತಾ ಇದ್ದಾರೆ. ಆರ್ಸಿಬಿಗಾಗಿ ದೊಡ್ಡ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ. ಪೆರ್ರಿಯ ಈ ಆಟದ ಸ್ಫೂರ್ತಿ ಬಗ್ಗೆ, ಇಂಜುರಿಯ ನಡುವೆಯೂ ಕೂಡ ಆಸ್ಟ್ರೇಲಿಯಾದ ಈ ಆಟಗಾರ್ತಿ ಆರ್ಸಿಬಿ ಮೇಲೆ ಇಟ್ಟಿರುವ ಅಭಿಮಾನದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.